ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಸರ್ಕಾರದ ದ್ವಂದ್ವ ನೀತಿ. ಲಕ್ಷ ಮಂದಿ ಪಿಂಚಣಿಯಿಂದ ವಂಚಿತ. ಪಿಂಚಣಿ ಪಡೆಯಲು ಆದಾಯ ಮಿತಿ 32,000 ರು ನಿಗದಿ. 1 ಲಕ್ಷ ಮಂದಿ ಸೌಲಭ್ಯದಿಂದ ವಂಚಿತ. ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಅಂತ ಅಂದ್ಕೊಂಡು ಇದ್ರ ಬಗೆಗಿನ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದ ರೀತಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿಕೊಂಡು ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿಯನ್ನು ತಿಳ್ಕೊಬಹುದಾಗಿರುತ್ತದೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಿಂದ ಪ್ರತಿ ತಿಂಗಳು ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಪಿಂಚಣಿ ಹಣವನ್ನು ಪಡೆಯಲು ಆದಾಯ ಮಿತಿಯನ್ನು 32,000 ರೂಪಾಯಿಗೆ ಸರ್ಕಾರ ನಿಗದಿ ಮಾಡಿದ್ದು, ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಸುಮಾರು 1 ಲಕ್ಷ ಪಿಂಚಣಿದಾರರು ಪಿಂಚಣಿ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಅಂಗವಿಕಲರ ವೇತನ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಹಾಗೂ ಮೈತ್ರಿ ಮತ್ತು ಮನಸ್ವಿನಿ ಸೇರಿದಂತೆ ಹಲವು ಯೋಜನೆಗಳ ಮೂಲಕ ಪಿಂಚಣಿಯನ್ನು ವಿತರಣೆ ಮಾಡುತ್ತಿದ್ದು, ಅದರಂತೆ ಅಂಗವಿಕಲರಿಗೆ 800 ರಿಂದ 1,400, ವಿಧವಾ ವೇತನರಿಗೆ 800, ಮಾನಸಿಕ ಅಸ್ವಸ್ಥರಿಗೆ 2,000, ವೃದ್ಧಾಪ್ಯರಿಗೆ 600 ರಿಂದ 1,200 ಹಾಗೂ ಮನಸ್ವಿನಿ ಯೋಜನೆಯ ಮೂಲಕ ಮಾಸಿಕ 800 ರು ಪಿಂಚಣಿಯನ್ನು ಪ್ರತಿ ತಿಂಗಳು ಸರ್ಕಾರದಿಂದ ನೀಡಲಾಗ್ತಾ ಇದ್ದು, ನಾನಾ ಯೋಜನೆಗಳಿಂದ ಪಿಂಚಣಿ ಪಡೆಯುವಂತಹ ಫಲಾನುಭವಿಗಳು ಆರ್ಥಿಕ ಭದ್ರತೆಯನ್ನ ಏನು ಕಂಡಿದ್ದರು. ಆದರೆ ಈಗ ಪಿಂಚಣಿಯನ್ನು ಪಡೆಯಲು ಸರ್ಕಾರ 32,000 ಆದಾಯ ಮಿತಿಯನ್ನು ನಿಗದಿ ಮಾಡಲಾಗಿದ್ದು, ಪ್ರಸ್ತುತ ತಂತ್ರಾಂಶದ ಮೂಲಕ ಇದನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತಿದ್ದು, ಇದರಿಂದಾಗಿ ಲಕ್ಷಾಂತರ ಫಲಾನುಭವಿಗಳು ಪಿಂಚಣಿಯಿಂದ ದೂರ ಉಳಿದಿದ್ದು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರ 23.13 ಲಕ್ಷ ಅನುಮಾನಾಸ್ಪದ ಪಿಂಚಣಿದಾರರು ಎಂದು ಗುರುತಿಸಲಾಗಿದ್ದು, ಈಗಾಗಲೇ 17.72 ಲಕ್ಷ ಪಿಂಚಣಿದಾರರನ್ನು ಕೈಬಿಡಲಾಗಿದೆ. ಪಿಂಚಣಿ ಪಡೆಯುತ್ತಿರುವ ಕುಟುಂಬದ ಯಾರಿಗಾದರೂ ಸದಸ್ಯರಲ್ಲಿ 32,000ಕ್ಕಿಂತ ಹೆಚ್ಚು ಆದಾಯ ಪ್ರಮಾಣ ಪತ್ರ ಸರ್ಕಾರ ನೀಡಿದ್ದರೆ ಪಿಂಚಣಿದಾರರು ಪಿಂಚಣಿಯಿಂದ ವಂಚಿತರಾಗಿದ್ದಾರೆ ಹಾಗೂ ಈ ಸಾಲಿನಲ್ಲಿ ಸಹ ಸಾವಿರಾರು ಮಂದಿ ಪಿಂಚಣಿಯನ್ನು ಕಳೆದುಕೊಂಡಿದ್ದಾರೆ. ಪಿಂಚಣಿಯಿಂದ ವಂಚಿತರಾದವರು ಈಗ ಮತ್ತೊಮ್ಮೆ ಹೊಸದಾಗಿ ಆದಾಯ ಪ್ರಮಾಣ ಪತ್ರಗಳನ್ನು ಪಡೆದು ಸರ್ಕಾರಕ್ಕೆ ಸಲ್ಲಿಸಿ ಸ್ಥಗಿತಗೊಂಡಿರುವಂತಹ ಪಿಂಚಣಿಯನ್ನು ಪುನರ್ ಆರಂಭಿಸಲು ಕಚೇರಿಗಳ ಮುಂದೆ ಸಾಲು ಕಟ್ಟಿ ನಿಲ್ಲುವುದು ಸಾಮಾನ್ಯವಾಗಿದ್ದು, ಸರ್ಕಾರ ನಿಗದಿಪಡಿಸಿರುವ ದಿನದ ಕನಿಷ್ಠ ವೇತನವೇ 370 ರು ಇದ್ದು, ಹೀಗಾಗಿ ತೀರಾ ಅವೈಜ್ಞಾನಿಕವಾಗಿರುವ 32,000 ಆದಾಯದ ಮಿತಿಯನ್ನು 1 ಲಕ್ಷದವರೆಗೂ ಏರಿಕೆ ಮಾಡಿದರೆ ಪಿಂಚಣಿಯಿಂದ ವಂಚಿತರಾದವರು ಮತ್ತೆ ಪಿಂಚಣಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಬಿಪಿಎಲ್ ಕಾರ್ಡ್ ಹೊಂದಿರುವ ಎಲ್ಲಾ ಪಿಂಚಣಿದಾರರಿಗೂ ಆದಾಯ ಮಿತಿಯಲ್ಲಿ ವಿನಾಯಿತಿ ನೀಡಬೇಕು ಎಂಬುದು ವಂಚಿತರ ಅಭಿಪ್ರಾಯವಾಗಿದೆ ಅನ್ನೋದು ಮಾಹಿತಿಯನ್ನು ಹಂಚಿಕೊಂಡಿರುತ್ತಾರೆ ಫ್ರೆಂಡ್ಸ್. ಹಾಗೇನೇ ಇದರ ಬಗ್ಗೆ ದಲಿತ ಸಮಾಜ ಸೇವೆ ರಾಜ್ಯಾಧ್ಯಕ್ಷರಾದಂತಹ ಸೂಲಿಕುಂಟೆ ಆನಂದರವರು ಮಾತನಾಡಿ, ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲು ಆಗದೆ ಈಗ ಪರೋಕ್ಷವಾಗಿ ಪಿಂಚಣಿದಾರರ ಕೀಸೆಗೆ ಕೈ ಹಾಕಿರುವುದು ಸರಿಯಲ್ಲ. ಬಡವರು ಇದನ್ನೇ ನಂಬಿ ಜೀವನ ನಡೆಸುವರು. ಅದರಿಂದ ಸರ್ಕಾರ ತನ್ನ ಮಾನದಂಡಗಳನ್ನು ಹಿಂಪಡೆದು ರದ್ದಾಗಿರುವ ಎಲ್ಲಾ ಫಲಾನುಭವಿಗಳಿಗೆ ಮತ್ತೆ ಪಿಂಚಣಿ ದೊರೆಯುವಂತೆ ಮಾಡಬೇಕು. ಇಲ್ಲವಾದಲ್ಲಿ ಹೋರಾಟ ಮಾಡಲಾಗುವುದು ಅನ್ನೊಂದು ಮಾಹಿತಿಯನ್ನು ಅವರು ಸಹ ತಿಳಿಸಿರುತ್ತಾರೆ ಫ್ರೆಂಡ್ಸ್. ಹಾಗೇನೇ ಕೋಲಾರ ಜಿಲ್ಲೆಯಲ್ಲಿಯೂ ಒಟ್ಟು 94,694 ಮಂದಿ ನಾನಾ ಯೋಜನೆಗಳ ಪಿಂಚಣಿಯಿಂದ ವಂಚಿತರಾಗುತ್ತಿದ್ದಾರೆ. ಬಂಗಾರಪೇಟೆ ತಾಲೂಕಿನಲ್ಲಿ 10,339 ಮಂದಿ, ಕೆಜಿಎಫ್ ತಾಲೂಕಿನಲ್ಲಿ 14,125 ಮಂದಿ, ಕೋಲಾರ ತಾಲೂಕಿನಲ್ಲಿ 24,715 ಮಂದಿ, ಮಾಲೂರು ತಾಲೂಕಿನಲ್ಲಿ 13,568 ಮಂದಿ, ಮುಳಬಾಗಿಲು ತಾಲೂಕಿನಲ್ಲಿ 16,964 ಮಂದಿ, ಶ್ರೀನಿವಾಸಪುರ ತಾಲೂಕಿನಲ್ಲಿ 14,947 ಪಿಂಚಣಿದಾರರು ಸೇರಿದಂತೆ ಒಟ್ಟು 94,694 ವಿವಿಧ ಯೋಜನೆಗಳ ಪಿಂಚಣಿಯಿಂದ ವಂಚಿತರಾಗುತ್ತಿದ್ದಾರೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಿಂದ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಪಿಂಚಣಿ ಹಣವನ್ನು ಪಡ್ಕೊಂತಾ ಇರುವಂತಹ ಪಿಂಚಣಿದಾರರು ಯಾರಿದ್ದೀರಿ ಅಂತವರು ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಸರ್ಕಾರ ನಿಗದಿ ಮಾಡಿರುವಂತಹ ಆದಾಯ ಮಿತಿ 32,000ಗಳು ಸರಿಯೋ ತಪ್ಪೋ ಅನ್ನೋದನ್ನ ನೀವು ಈ ವಿಡಿಯೋದ ಒಂದು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ನೀವು ತಿಳಿಸಬೇಕಾಗಿರುತ್ತದೆ. ಹಾಗೇನೆ ಈ ವಿಡಿಯೋವನ್ನ ಯಾರೆಲ್ಲ ಪಿಂಚಣಿದಾರರು ನೀವು ನೋಡ್ತಾ ಇದ್ದೀರಿ ಅಂತವರು ಆದಷ್ಟು ತಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಹಾಗೇನೆ ಜೂನ್ 15, 2026 ರಂದು ಪತ್ರಿಕೆಯಲ್ಲಿ ಇದರ ಬಗ್ಗೆ ಬಂದಿರುವಂತಹ ಪತ್ರಿಕಾ ವರದಿಯನ್ನು ಸಹ ನೀವು ಇಲ್ಲಿ ನೋಡ್ತಾ ಇರುವುದು ಫ್ರೆಂಡ್ಸ್. ಹಾಗೇನೆ ಯಾರೆಲ್ಲ ಏಪ್ರಿಲ್, ಮೇ, ಜೂನ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ದೀರಿ ಅಂತವರಿಗೆ ಇದೊಂದು ಪ್ರಮುಖವಾದ ಮಾಹಿತಿ ಆಗಿರುತ್ತದೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ 32,000ಕ್ಕಿಂತ ಕಡಿಮೆ ಆದಾಯ ಮಿತಿಯನ್ನು ಹೊಂದಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಅದರೊಂದಿಗೆ ಇನ್ನಿತರ ದಾಖಲೆಗಳನ್ನ ಯಾರೆಲ್ಲ ತಮ್ಮ ಊರಿನ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಯಾರೆಲ್ಲ ಜೆರಾಕ್ಸ್ ಗಳನ್ನ ಕೊಟ್ಟಿರ್ತೀರಿ ಅಂತವರ ಅರ್ಜಿಗಳು ವೆರಿಫಿಕೇಶನ್ ಆಗಿದ್ದಲ್ಲಿ ಈ ತಿಂಗಳ ಕೊನೆಯ ದಿನಾಂಕದ ಒಳಗಾಗಿ, ಅಂತಂದ್ರೆ ಜೂನ್ ತಿಂಗಳ ಕೊನೆಯ ದಿನಾಂಕದ ಒಳಗಾಗಿ ಅವರಿಗೆ ಅವರ ಪಿಂಚಣಿ ಹಣವನ್ನು ಅವರ ಆಧಾರ್ ಕಾರ್ಡ್ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಜಮೆ ಮಾಡಲಾಗುತ್ತೆ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.